ಸೊ ಹೀಗೆ ಎದ್ದಿದೆ ರೀ. ಹೀಗೆ ಎದ್ದು ಭಾಳ ದಿವಸ ಆಯಿತು. ಮೈಂಡಿನಾಗ ಒಂದು ಮಾತು ಬಂತು, ಭಾಳ ದಿವಸ ಆಯಿತು ನಾವು ವ್ಲಾಗೇ ಮಾಡೋದು ಬಿಟ್ಟಿದ್ದಲ್ಲ ಅಂತ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ಲತ್ತಿದ್ದ, ಮತ್ತೆ ಸ್ಟಾರ್ಟ್ ಮಾಡತ್ತಿದ. ಸೊ ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಲೀಪ್ ಜಾಧವ್. ಸೊ ಗೈಸ್, ಭಾಳ ಲಾಂಗ್ ಟೈಮ್ ಡಿಸ್ಟೆನ್ಸ್ ಗ್ಯಾಪ್ ಕೊಟ್ಟು ನಾ ಮತ್ತು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇನ್ನು ಮುಂದೆ ಕಂಟಿನ್ಯೂ ವಿಡಿಯೋಸ್ ಹಾಕ್ತಾ, ಸೊ ನೋಡ್ತಾ ಇರ್ರಿ. ಫೈನಲಿ ಎಲ್ಲಿ ಬಂದೇವೆ ನೋಡ್ರಿ ಅಣ್ಣ. ಏನು ಮಾತ್ರಿ, ಸೊ ಏನು ಬರೋದು ಈ ಥರ ಸ್ಟಡಿ ಮಾಡೋದು ನೋಡಿರಿ ಎಲ್ರ. ಏನು ಮಾಡಿದೆ ನಾಚ್ಕೊಲತ್ತಾರಪ್ಪ ನೋಡ್ರಿ. ನಮ್ಮ ಹಾಸ್ಟೆಲ್ ಯಾವ ಥರ ಅದ, ಹೆಂಗೆ ಅದ ಅಂದ್ರೆ ಹಿಂಗೆ ಅದ ನೋಡ್ರಿ. ಈಗ ಮುಂಜಾನೆ ಹಿಡಿದು ಮಕ್ಕೊಂಡೇವು, ಈಗ ಎದ್ದಿದ್ದೇವೆ. ಹಾಂ, ಈ ಕಡೆ ನೇಚರ್ ನೋಡ್ತೀರಿ ನೋಡ್ರಿ, ನೇಚರ್ ಹಂಗದ ನಮ್ಮ. ಮಸ್ತ್ ಅದಲ್ಲ ಕೂದಲು ಎಲ್ಲ ಹಂಗೆ ನೋಡ್ರಿ. ಇವಪ್ಪು ವೈಟ್ ಕೂದಲು ಮುದುಕಲ್ಲತ್ತೀನಿ ಡೈಲಿ ಡೈಲಿ. ಅದೇನಿ ಮುದುಕ, ಸೊ ಅದು ವೈಟ್ ಕಲರು ಕರೆಕ್ಷನ್ ಮಾಡಿಬಿಟ್ಟದ ಇವರು. ಏನು ತಪ್ಪು ಬನ್ನಿ ಏನು ಗೊತ್ತೈತ್ರಿ ನೋಡ್ರಿ ಯಾವ ಥರ. ಸೊ ಗಾಯ್ಸ್ ಎಲ್ಲ ಮಸ್ತ್ ಇವತ್ತು. ಸೊ ಕೂದಲು ಹಿಂಗೆ ಇರಲಿ, ಕಟ್ ಮಾಡಿಸ್ಲಿ ನಿನ್ನ ಡಿಪೆಂಡ್ ಅದು. ಕಟ್ ಮಾಡಿಸ್ತೇವೆ ಅಂದರೆ ಕಟ್ ಮಾಡಿಸ್ತೀವಿ, ಚಂದ ಕಾಣುತ್ತೆ ಹಿಂಗೆ. ನಿನ್ನ ಡಿಪೆಂಡ್ ಅದು. ಸೊ ನಿಮಗೆ ಏನು ಅನಿಸ್ತದೆ ಕಮೆಂಟ್ ಮಾಡಿ ಹೇಳ್ತಾ. ಚಲೋ ಕಾಣುತ್ತದೆ ಇದೆ ಅಂದ್ರೆ ಇದೇ ಇಡ್ತೀನಿ, ಇಲ್ಲ ಅಂದ್ರೆ ಕಟ್ ಮಾಡಿಬಿಡ್ತೀನಿ. ಕಟ್ ನಾನು ಮಾಡೋದ ಶಾಪಿಂಗ್. ಸೊ ಗೈಸ್, ನಿಮಗೊಂದು ದೃಶ್ಯ ತೋರಿಸ್ತೀನಿ. ಏನಪ್ಪ ಅಂದ್ರೆ ನಿನ್ನೆ ಭಾಳ ಜೋರಾಗಿ ಮಳೆ ಬಂದಿತ್ತು. ಮಳೆ ಬಂದಿರ್ತಿಂದ ನೋಡ್ರಿ ಹಂಗೆ ಗಿಡ ಹ್ಯಾಂಗೆ ಮುರಿದೋಗಿದೆ. ಗಿಡ ಹ್ಯಾಂಗೆ ಮುರಿದದ ನೋಡ್ರಿ ನೋಡ್ರಿ ಈ ಥರ. ಅಲ್ಲಿ ಒಂದು ಗೇಟ್ ಅದ, ಗೇಟೇ ಕಾಣಕ್ಕೆ ಹೋಗ್ಯದ ನೋಡ್ರಿ ಪೂರ ಹಿಂಗೆ ಮುರಿದೋಗ್ಯದ ಪೂರ. ಅಲ್ಲೇನೋ ಫಂಕ್ಷನ್ ಅದ, ಆ ಫಂಕ್ಷನ್ ಇದು ಮಾಡ್ಕೊಂಡು ನಡೆದಾರ ಅವರು ನೋಡ್ರಿ. ನಮ್ಮ ಕಡೆ ಹೆಂಗೆ ಅದು ಜಂಗಲ್ ಪೂರ. ಸೊ ಗೌರ್ಮೆಂಟು ಹಾಸ್ಟೆಲ್ಗಳಿಗೆ ಭಾಳಷ್ಟು ಕೊಟ್ಟಾರ, ಬಟ್ ಇಲ್ಲಿ ಯೂಸ್ ಮಾಡೋದು ಒಂದು ತರೀಕ ಇಲ್ರಿ. ಯಾವ ತರೀಕ ಅಂದ್ರೆ ಈ ಥರ ಈಗ ಬೆಡ್ಗಳು ಹಿಂಗೆ ಬಿದ್ದಾವ, ಚೇರು ಮತ್ತು ಆ ಕಡೆ ಬೆಡ್ಡು, ಕಿಲ್ ಬೆಡ್ಡು ಮತ್ತು ಇದು ನೋಡ್ರಿ ಈಗ ಯಾವ ಥರ ಮಾಡಿಬಿಟ್ಟಾರೆ ಅವ್ರು. ಈಗ ಗಿಡ ಹ್ಯಾಂಗೆ ಮುರ್ತದ. ಸೊ ನೋಡಿ ಬೇಜಾರು ಅನ್ನಿಸ್ತು ಗಿಡಕ್ಕೆ ನೋಡಿ. ಆದ್ರೂ ಭೀ ಏನು ಮಾಡೋಕ್ಕಾಗಲ್ಲ, ಪ್ರಕೃತಿ ನಿಯಮ. ಸೊ ನೋಡ್ರಿ ಯಾವ ಥರ ಹೋಗಿ ಪೂರ ನೋಡ್ರಿ. ಈಗ ಡಿಗ್ರಿ ಲೈಫ್ ಹೆಂಗಿರ್ತದೆ ಅಂದ್ರೆ ಹಿಂಗಿರ್ತದೆ ನೋಡ್ರಿ. ಈಗ ಮತ್ತೊಬ್ಬರು ಯಾರೋ ಬರ್ದಾರ, ಅವ್ರು ಫಸ್ಟು ಇವ್ರು ಬರ್ದಾರ, ಇವ್ರು ನೋಡಿ ಇವ್ರು ಬರ್ದಾರ, ಇವ್ರದ್ದು ನೋಡಿ ಈಗ ತಪ್ಪು ಬರ್ದಿದ್ಮೇಲೆ ವೈಟ್ನರ್ ಹಚ್ಚಿ ಎಲ್ಲ ಕೆಡಿಸಿ ಮತ್ತೆ ಬರಿಲಕ್ಕೆ ಹತ್ತಾರ ನೋಡ್ರಿ. ಈಗ ನೋಡ್ರಿ ನಮ್ಮ ಪೆನ್ನು, ಈ ಸ್ಪೆನ್ನಿನಾಗ ಪೆನ್ ಬರ್ದಾರಂತ್ರಿ. ನೀವು ಬರ್ದಿರ್ಬೇಕು ಒಂದು 4-5, ಎಲ್ಲ ವೇಸ್ಟ್ ಮಾಡಿರ್ತಾರೆ ಗೈಸ್. ಸೊ ಗೈಸ್, ನಮ್ಮ ಬದುಕಿನ ರೀತಿ ತೋರಿಸ್ತು ನೋಡ್ರಿ ನಿಮಗೆ ಹಾಸ್ಟೆಲ್ ಲೈಫ್ದು. ನೋಡ್ರಿ ಯಾವ ರೀತಿ ಬದುಕ್ತೀವಿ ಅಂಬದು ನೋಡ್ರಿ. ಚಾರ್ಜರ್ ಗಡ್ಡಿ ಹಿಡ್ದು ಚೇರ್ ತನಕ ಹಿಂಗೆ ಬಿದ್ದಿರ್ತಾವೆ. ಇದೇ ಟೈಪ್ ಏನಾರ ನಾವು ಮನೆಗೆ ಇರ್ತಿದ್ದೇವೆ ಅಂದ್ರೆ ಚಪ್ಪಲಿ ಹಚ್ಚಿ ಓಡಿಸ್ಕೊತಿದ್ದೇವೆ ನೋಡ್ರಿ. ನನ್ನ ಶೂಸು ಎಲ್ಲ ಹೆಂಗೋ ಬಿದ್ದಾವೆ. ಇದನ್ನೆಲ್ಲ ನಮ್ಮದೇ ಇಲ್ಲಿಂದ ಹಿಡ್ದು ಇಲ್ಲಿ ತನಕ ಮತ್ತೊಂದು ಅದೆಲ್ಲ ತೋರಿಸ್ಬಾರ್ದು. ಈಗ ನಾನು ಅರಬಿ ಹೋಗಿಲ್ಲಕ್ಕೆ ಹೋಗ್ಬೇಕು. ಅರಬಿ ಹೋಗಿಬೇಕಂದ್ರೆ ಬುಕ್ಸು. ಸೊ ನಿನ್ನೆ ನಾನು ಬೇರೆ ಊರಿಗೆ ಹೋಗಿದ್ದೆ, ಅದಕ್ಕೆ ಇವೆಲ್ಲ ತೆಗೆದಿರ್ತೇವೆ. ಸೊ ಈ ಸಲ ಅರಬಿ ಹೋಗ್ಬೇಕು ರೀ ಗೈಸ್. ಯಾವ್ಯಾವ ಅಂತ ನೋಡ್ರಿ, 1 2 ಒಗಿಬೇಕಂದ್ರೆ ಕುತ್ತಿಗೆ ಬರ್ತದೆ ನೋಡ್ರಿ. ಈಗ 3 ಇಷ್ಟೆಲ್ಲ ಅರಬಿ ಹೋಗಿಬೇಕು. ಅರಬಿ ಹೋದ ತಕ್ಷಣ ಮತ್ತು ನಮ್ಮ ಬಾತ್ರೂಮ್ ತೋರಿಸ್ತೇವೆ ಶೇಖರ್. ಉಂಡಿದ್ದು ಅಲ್ಲೇ ಇಡಬೇಕು. ಎಲ್ಲ ಗಲೀಜು ಅನ್ನಿಸ್ಲತ್ತದಲ್ಲ, ಅದು ಟ್ರೈ ಮಾಡ್ತೇವೆ ಇವತ್ತಿಂದು. ಚಂದ ಬದುಕಬೇಕಂತ ನೋಡ್ರಿ. ಈಗ ಬಾತ್ರೂಮು, ಸೊ ಈ ಥರ ಬಾತ್ರೂಮು, ಚಪ್ಪಲಿ. ಸೊ ನೋಡ್ರಿ ಈಗ ಗ್ಯಾಸ್ ಎಲ್ದ ಕಡೆ ನೋಡ್ರಿ. ಹೊಳ್ಳಿ ಮಾಡಿ ಹಾಯ್ ಆಂಟಿ.
ಆರಾಮಿದ್ರಿ ನೋಡ್ರಿ. ಈಗ ನಮ್ಮ ಅಡುಗೆ ಮಾಡೋರು ಏನು ಮಾಡತ್ರಿ ಅಡುಗೆ? ಬಿರಿಯಾನಿ. ಬಿರಿಯಾನಿ ಹಾಸ್ಟೆಲ್ದಾಗ ಬಿರಿಯಾನಿ ರೀ? ಹಾಂ ಹಂಗೆ ರೀ ನೋಡ್ರಿ. ಈಗ ನಮ್ಮ ಅಂಟಿ ಬಿರಿಯಾನಿ ಮಾಡತ್ತಾರ ನಮ್ದು ಸಲಿಂದು. ಸಂಪರ್ಕ ಹೆಂಗೆ ಆಡ್ಕೊಂಡು ಕುಂತಾವ್ರಿ. ನೋಡಿದ್ರಿ ನಮ್ಮ ಹಾಸ್ಟೆಲ್ ವ್ಯವಸ್ಥೆ ಯಾವ ರೀತಿ ಯಾವ ಥರ ಅದು ಅಂತ. ಸೊ ಈಗ ಅರ್ಬಿ ಹೋಗಿಬೇಕಾ? ಸಾಕಾಗಿಲ್ರಿ ಈಗ. ಇನ್ನು 2 ಮಂತ್ ಕಂಪ್ಲೀಟ್ ಆದಂದ್ರೆ ಹಾಸ್ಟೆಲ್ ಲೈಫ್ ಎಂಜಾಯ್ಮೆಂಟ್ ಅಂತೂ ಮಸ್ತ್ ಅದ. ಬಟ್ ಎಂಜಾಯ್ ಮಾಡಲೇಬೇಕು ಅದೇ ರೀತಿ. ಎಲ್ಲನೇ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ಬೇಕಾಯ್ತು. ಆರಾಮ್ರಿ ಅರ್ಬಿ ಎಲ್ಲ ಒಣಗಾಕಿ ಹೋಗಿಬೇಕೀಗ. ಬಕೆಟ್ ತಗೋಬೇಕು. ಬಕೆಟ್ ತಗೊಂಡು ಸೀದಾ ಹೋಗ್ಬೇಕು ಹೊರಗೆ ಹೋಗೋದು ಏನು ಮಾಡೋದಿಲ್ಲ. ಸೀದಾ ಏನಿಲ್ಲ, ಅರ್ಬಿ ಸೀದಾ ಬಕೆಟ್ದಾಗ ಹಾಕಬೇಕು. ಅರ್ಬಿ ಬಕೆಟ್ದಾಗ ಹಾಕಬೇಕು. ಯಾವ್ಯಾವ ಹೋಗ್ಯಾವ ತಗೋಬೇಕು. ತಗೊಂಡಾಗಿ ಇದನ್ನು ತಗೋಬೇಕು. ಅದಕ್ಕೇನು ಗೌರ್ಮೆಂಟ್ ಫಂಡ್ ಕೊಡ್ತಾರೇನ್ರಿ? ನೋಡ್ರಿ ಈಗ ಮಳೆ ಬಂದು ಹಿಂಗೆ ಗಿಡ ಹೋಗ್ಯದ. ಅದರ ಕಡೆಯಿಂದ ಇವರು ಲೆಟ್ರ್ ಬರ್ದು ತಹಸೀಲ್ ಆಫೀಸ್ ಕಳಿಸ್ಲತ್ತೀರಿ? ಸೋಷಿಯಲ್ ವೆಲ್ಫೇರ್ ಆಫೀಸ್ ಇಲ್ರಿ? ಹೌದ್ರಿ, ಕರೆಕ್ಟ್ ಬರ್ದಾರ. ಅದೇ 16727 ಆಗಿದ್ದು ನಿರೋಧ ವಿದ್ಯಾರ್ಥಿಗಳು ಹಿತದೃಷ್ಟಿಯಿಂದ ವಿದ್ಯುತ್ ಅಪಘಾತ ತಪ್ಪಿಸಲು ವಿದ್ಯುತ್ ಸಮೀಪ ಸರಿ ಮಾಡಲು ಮತ್ತು ಹಾಕಿ ವಿದ್ಯುತ್ ಕನೆಕ್ಷನ್ ನೀಡಲು ತಮಗೆ ಕರೆಕ್ಟ್ ಅದ. ಕರೆಕ್ಟ್ ಅದ ಬಿಡ್ರಿ. ಅದು ಹಿಂದೆ ಯಾಕೆ ಬರ್ದ್ರಿ? ಮುಂದೆ ಬರ್ಬೇಕಿತ್ರಿ. ಬಾರ್ಡರ್ ಇದ್ದಲ್ಲಿ ಬರ್ಬೇಕಿತ್ರಿ. ಅಯ್ಯೋ ಉಲ್ಟಾ ಬರ್ದ್ರಿ. ನಡೀತದ್ರಿ. ಇವತ್ತಿನ ಕೆಲಸ ಗೈಸ್ ಇದು ಟಪ್. ಸೊ ಇವತ್ತು ಗುಡ್ ಫ್ರೈಡೆ ಇದ್ದಿದ್ದ ದಿನ ಬಟ್ಟೆ ಒಗೆದು ರೂಮ್ ಸಾಫ್ ಮಾಡೋದು. ನೋಡ್ರಿ, ಗುಡ್ ಫ್ರೈಡೆ ದಿನ ಇದೊಂದು ಬ್ಯಾಡ್ ಡೇ ಆಗಿದೆ ಈಗ ಹಾಸ್ಟೆಲ್. ಹುಡುಗ ರೂಮ್ ಪೂರ ಮಾಡ್ಬೇಕಾಯ್ತು. ಮಾಡ್ಲಿಲ್ಲ ಅಂದ್ರೆ ಮಾಡಲ್ಲ. ಅದು ಎತ್ತಿ ಹಾರೋಡಿ ಆ ಕಡೆ ಬೆಡ್ ನೋಡ್ರಿ. ಇದಕ್ಕೆ ಅಂತಾರ ನೋಡ್ರಿ ಅರ್ಧಂಬರ್ಧ ದಂಧೆ ಅಂತ. ಹೆಂಗೋ ಹುಡ್ಕೊಂಡ್ ಬಂದನ. ಫೈನಲಿ ಸಕ್ಸಸ್ಫುಲ್ ಡನ್. ಸೊ ನೋಡ್ರಿ, ಅರ್ಬಿ ಹೋಗಿಲ್ಲಕ್ ಹೋಗಮ್. ಬಿಟ್ರಿ ನಮ್ಮ ಕಪ್ ನೋಡ್ರಿ. ಈಗ ಲೋ ಬ್ಯಾಟ್ರಿ 20%. ಮೈಸೂರು ಸ್ಯಾಂಡಲ್ಸ್ ಮೈಸೂರು ಓ ಒಳಗೆ ಏನೋ ಕಾಣಿಸೋದು. ಬ್ರಷ್ ಎಲ್ಲಿದ್ದೀವಿ? ನಿಮ್ಮ ಕಡೆ ನಡಿ ನೋಡು. ಬ್ರಷ್ ಇಲ್ಲ ನಾ ತರ್ತತ. ಸೊ ಇದು ಬ್ರಷ್ ಗೈಸ್. ಬಟ್ಟೆ ತಿಕ್ಕೋದು ಬಿಟ್ಟು ಹಲ್ ತಿಕ್ಬೋದು ಇದರ್ಲಿಂತ. ಏನಂತಿ? ಹಲ್ ತಿಕ್ಕ್ರೆಲ್ಲ ಸಾಪ್ ಆಗ್ತದೆ ಇದರ್ಲಿಂತ. ಇಂಥ ಬಿಸಿಲ್ನಾಗ ನೋಡಿ
ಪಾಪ ಟೈಮ್ ಬಾರ ಆಗ್ಯದ. ಈಗ ಮಸ್ತಾಗಿ ಬಟ್ಟೆ ಒಗಿತಾನೆ. ಹಾಂ ಬಟ್ಟೆ ಒಗೆದ ಸಾಬೂನ್. ಇದು ಮೆಣಸಿನ್ಕಾಯಿ. ಸುಬ್ಬಸ್ ನೋಡ್ರಿ ಈ ಸರ್ಬಿ ಹೋಗ್ದು ನೋಡ್ರಿ ನಾ ಈಗ ಹಾಲತ್ ಬಿಗಡಸೈತ್ರಿ. ಮಿರ್ಚಿ ಅಲ್ಲಿ ಯಾವುದೋ ಆಟ ಎಲ್ಲಿಗೂ ನಡೆದು ನೋಡ್ರಿ, ಗಾಡಿ ಹೊಂಟದ. ಗಾಯ್ಸ್ ಈ ಸರ್ಬಿ ಹೋಗ್ದಿದಲ್ಲ हालत खराब हो गई नंतरी. अंतु भाई के सामने कोई बोल सकता है क्या? नहीं अंतु नहीं बोल भाई सकता. ನೋಡ್ರಿ ಅವ್ನ ಗಡ್ಡ ನೋಡ್ರಿ ಈಗ. ಬಂದಿಲ್ಲ ಇವ್ರ ಗಡ್ಡ ನೋಡ್ರಿ. ಏನ ನಮ್ದರ ಸಾಪ್ ಅದ, ಯಾವ ಬರ್ತೇನೋ ಹಾಗಂತ ಬೇಟೆ ಕಮೆಂಟ್ ಹಾಕಕ್ ಹೋಗ್ಬೇಡ್ರಿ. ಈಗ ಬರಲ್ಲ ಏನ್ರಿ. ಅಂತೂ ಬೈ ಲವರ್ ಬೋ ಆಗೇನ್ರಿ ಈಗ. ಲವ್ ಮಾಡ್ತೀರಿ, ಮ್ಯಾರೇಜ್ ಮಾಡ್ಕೋತ್ರಿ, ಎರಡು ಮಾಡಲ್ಲ ಅಂತ ನೋಡ್ರಿ. ಈಗ ಏನೋ ಮೈ ತೊಳ್ಕೊಬೇಕು, ಮೈ ತೊಳ್ಕೊಂಬ ಮನ್ಸಿಲ್ಲದ. ಹೊರಗಿನ ಬಿಸಿಲು ನೋಡ್ತಾರ ಎಲ್ಲ ಪಸಿನ ಎಲ್ಲಿ ತೊಯ್ ಬರ್ತಿತ್ತು ಅಲ್ಲಿ ಭೀ ತೊಯ್ದು ನೋಡ್ದ ನೋಡ್ರಿ. ಅಂತೂ ಭಾಯ್ ಹಂಗೆ ನಗುತ್ತವನೆ. ಅಂತೂ ಭಾई के सामने कोई बोल सकता है क्या? ಮೈ ತಗೊಂಡಿಲ್ಲ ಇತ್ತನ ಯಾಕೆ ಇರ್ತೀರಿ ಹಾಸ್ಟೆಲ್ನಾಗ ಅಂತಾರೆ. ಹಾಸ್ಟೆಲ್ದಾಗ ಇದ್ರೆ ಮೈಯ ತೊಳ್ಕೊಬೇಕಂತ ಏನ್ರ ಅದೇನ್ರಿ ರೂಲ್ಸ್ ಅದನ. ಡೈಲಿ ತೊಳ್ಕೊತೇವಿ. ಇವತ್ತು ಏನದ छुट्टी ಅದ, ಹಾಲಿಡೇ ಅದ, ಅದಕ್ಕೆ ತೊಳ್ಕೊಂಡಿಲ್ಲ. ಹಾಲಿಡೇ ಇದ್ರೆ ನಾ ತೊಳ್ಕೊಂಡಿದ್ದಲ್ಲ, ನಮ್ದನ ಸುಟ್ಟಿ ಅದ. ನಿಮ್ಮ ಡೈಲಿ छुट्टीನೇ ಅದು. ಕಲೆ ಪರ್ಗೊಳ್ದು ಲಕ್ಷಣ ಬೇರೆ ಇರ್ತಾವ. ಇರ್ಲಿ ನೀವೆಲ್ಲ ಲವರ್ ಬಾಯ್ ಅಪ್ಪ. ಅದೇ ಇರ್ಲಿ ಇರ್ಲಿ ಅಂದ್ರೆ ಮತ್ತೆ ಸ್ಮೈಲ್ ಕೊಡ್ರಿ, ಒಂದು ಕ್ಯೂಟಾಗಿ ಒಂದು ಸ್ಮೈಲ್ ಕೊಡ್ರಿ ಗೈಸ್. ಕ್ಯೂಟಾಗಿ ಒಂದು ಸ್ಮೈಲ್ ಕೊಡ್ತಾನೆ ನೋಡ್ರಿ ಅಣ್ಣ. ಹುಡ್ರಿ ಕೊಡಲ್ಲ. ಈಗ ಬ್ರೇಕಪ್ ಆಯ್ತು ನೋಡ, ನಮ್ದು ನಿಮ್ದು ಆಗ್ಲಿ ಬ್ರೇಕಪ್ ನೋಡ್ರಿ, ಕಟ್ಟಿ ಮಾಡ್ಕೊಂಡೇವಿ. ಓ ಹ್ಯಾಂಗ ನಗ್ತಾನ ನೋಡ್ರಿ ಅಣ್ಣ. ಸೌಂಡು ಓ ಅಣ್ಣ ತಿಳ್ಕೊಂಡು ನೋಡ್ರಿ ಯಾವ ಸೌಂಡ್ ಅದ ಅಂತ ಹೇಳ್ರಿ. ಎಕ್ಸ್ಪೀರಿಯನ್ಸ್ ನೋಡ ನಾನು ಪೂರಾ ಏನ್ घಸ ತೇಕಿ ಪೂರಾ ಅರ್ಬಿನೇ ಒಗದ ಬಿಟ್ಟು ನೋಡ್ರಿ. ಅರ್ಬಿ ಹೆಂಗ್ ಒಗ್ದಿದ ಒಂದು ತಿಂಗಳಾದ್ರೂ ಭೀ ಮಾಸ್ಬಾರ್ದು ಹಂಗ ಒಗ್ದಿದ. ಅಂತೂ ಬೈ ಲವ್ ಮಾಡ್ಬೇಕಂದ್ರೆ ಏನೇನು ಮಾಡಬಾರ್ದು. ಲವ್ ಮಾಡ್ಬೇಕಂದ್ರೆ ಏನೇನು ಮಾಡಬಾರ್ದು ನಂಗೆ ಗೊತ್ತಿಲ್ಲಲ್ಲ. ನೀವು ಲವ್ ಮಾಡಿಲ್ಲ, ನೀವು ಮುಟ್ಕೊಂಡು ಹೇಳ್ರಿ. ನಿಮ್ ತಲೆ ನೀವು ಕೂದಲು ಮುಟ್ಕೊಂಡು ಹೇಳ್ರಿ. ಇವಣ ತಪ್ಪೇ ತಿಳ್ಕೊಂಬದು ಏನಂದ್ರೆ. ಸೊ ಭಾಳ ದಿವಸ ಆಯ್ತು ವಿಡಿಯೋ ಅಂತ ಮಾಡಿಲ್ಲ. ನಾಳೆಯಿಂದ ಮತ್ತೆ ಕಾಲೇಜ್ ವಿಡಿಯೋ ಸ್ಟಾರ್ಟ್ ಆಯ್ತವ ನೋಡ್ರಿ. ಅಂತೂ ಇಂತೂ ಸೋಷಿಯಲ್ ಮೀಡಿಯಾದಾಗ ಹೊಂಟಿದ ಹಳ್ಳುಗಳು. ಆದರೂ ಸ್ವಲ್ಪ ನಾ ಬೆಳಿತೀನಿಲ್ಲ ಖರೆ ಪಕ್ಕ. ನಿಮಗ ಪ್ಯಾಡ್ ಗೊತ್ತದ? ರಟ್ ಎಕ್ಸಾಮ್ ಬರೋ ಪ್ಯಾಡ್ ಅದೆಲ್ಲ ಇದೆ. ಅದ ಅಣ್ಣನ ಬಲ್ ಪ್ಯಾಡ್ ಅದ ನೋಡ್ರಿ. ಇದು ಪ್ಯಾಡ್ ಇದು ಕೇಳತ್ತೀನಿ ನಾನು. ಅದೇ ಅಂದ ಮತ್ತೆ ನಾ ಏನ್ರ ಬೇರೆದಂದ್ರಿ ಡಬಲ್ ಮೀನಿಂಗ್ ಮಾತಾಡ್ತೀನಿ. ಹರ್ಕಟ್ ಹೋಗಿ ನೋಡು. ನಾ ನಿನ್ನ ಹೈದ್ರಾಬಾದ್ಗೆ ಹೋಗಿದ್ದ. ಹೈದ್ರಾಬಾದ್ಗೆ ಹೋಗಿದ್ನಿ ನೈಟ್ ಹೋಗಿದ್ದ. ಒಂದಕ್ಕೆ ಹಂಗೆ ಹೈದ್ರಾಬಾದ್ಗೆ ಹೋಗಿದ್ರಿ. ನೈಟ್ ಅಲ್ಲೇ ಸ್ಟೇ ಮಾಡಿದೇವಿ. ಬರೋ ಟೈಮ್ ಏನಾಯ್ತು, ಒಬ್ಬ ಗಂಡ್ಸ್ ಮಗ ಅಂದ್ರೆ ಚಂದ 28 ಏಜು ಸಂಗಟ ಅವ್ರ ತಂದೆ ಇದ್ದಿರು. ಅವ ಏನೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದಾಗ ದಂಧೆ ಮಾಡ್ತಾನಂತ. ಅವ ಕೊಂಡಿ ಬಸ್ಸಿನಾಗ ಚೀರ್ಲತ್ತಿಂದ ಅಡ್ಡತ್ತಿದ್ದ. ಇದೆಲ್ಲ ಸುಳ್ಳದ ನೋಡ್ರಿ, ಖರೆ ತಿಳ್ಬೇಡ್ರಿ. ಪಾಗಲ್ ಮಾಡ್ತಾನೆ ಹುಡುಗರಿ ಪಾಪನಿಗೆ
ನೀವು ಖರೆ ಅನ್ಕೊಂಡ್ರ ಅಂದ್ರೆ ಭೀ ಕಮೆಂಟ್ದಾಗ ಬೈಲಕ್ಕೆ ಹೋಗ್ಬೇಡ್ರಿ. ಅಣ್ಣ ಬಂದ ಮಾಡ್ಬೇಕಾಯ್ತದೆ. ಈಗ ನೈ ತೊಳ್ಕೊಂಡು ಊಟಕ್ಕೆ ಹೋಗ್ಬೇಕು. ಅಪ್ಪ ಊಟ ಮಾಡಕ್ ಭೀ ತ್ರಾಸ ಆಗತ್ತೆ. ಜೇನಿನ ಊಟ ನೀವು ಹಾಸ್ಟೆಲ್ ಅಂತಾರೆ ಇದಕ್ಕೆ. ಬಂದ್ರ ನೋಡು ಶಂಕ್ಯಾ ಐ ಲವ್ ಯು. ಸಂಖ್ಯಾ ಐ ಲವ್ ಇಜ್ಜತ್ ಕೊಡೋದಾಗ್ಯಾರಪ್ಪ ಹಾಸ್ಟೆಲ್ನಾಗ ಕೊಡೋದು. ನೀನ್ ಇಜ್ಜತೆ ಇಲ್ಲ ಅಣ್ಣ. ನೀ ಹೋಗಿ ಕೊತ್ತಂಬರಿ ಗಿಡ ಎಲ್ಲಿ ಹಿಂಗ್ ಮೋತಿ ಮಾಡ್ಕೊಂಡು ನೋಡ್ದಾನ. ಇಗ್ನೋರ್ योर इग्नोर्ड. गजब बेइज्जती. तेरा भाई कर्जे में आज. भाई कर्जे में आज, नहीं तो पार्टी दे देता था. माल खंबा कर्जे में है तेरा भाई. खंबा कोई भी नहीं पीता रहे यहाँ पर. माल पिएगे ಏನ್ ರಿಯಾಕ್ಷನ್ ಈಗ ಬಂದ್ ಮಾಡಿ ಅವ್ರು ಬಂದ್ ಮಾಡ. सिरे से बंद करना आಗೋದು. काय पाणी पिरोती ನೋಡ್ರಿ ಅಣ್ಣ ಮಾರಿ ಮುಚ್ಕೊಂಡು ನೋಡ್ತಾನೆ ಅಂತ ಬೈ. ನನ್ನ ಕಿಲ್ಲರ್ ಲುಕ್. ಅಯ್ಯೋ ನೋಡ್ರಿ ಈಗ ಹ್ಯಾಂಗ್ ಹೇಳತ್ತಾರ ಈಗ ಹುಡುಗರಿಗೆ ಬಿಟ್ಟೆ ನೋಡ್ರಿ ಈಗ ಬುಕ್ಕ ವಿಡಿಯೋ ಅದ ರೀ. ಪೂರಾ ವರ್ಲ್ಡ್ ನೋಡ್ತದ್ರಿ ನಿಮ್ದು. ಪೂರಾ ವರ್ಲ್ಡ್ ಬರ್ತದ ನೋಡ್ರಿ ಈಗ ನಮ್ಮ ಹಾಸ್ಟೆಲ್ ಅಡಿಗೆ ಇದು. ಯಾವಾಗಿಂದ ರೀ ರೊಟ್ಟಿ ಅಂದ್ರೆ ಇವತ್ತು ರೊಟ್ಟಿ ಮಾಡಿಲ್ರಿ. ಉಪವಾಸ ಸಾಯಿಸ್ಲತ್ತೀರಿ ನೀವು. ಅನ್ನ ಬೇಳೆ ಉಂಡೆ ಸಾಕು. ನಿಮಗೇನೋ ಸಿದ್ದರಾಮಯ್ಯ ರೊಕ್ಕ ಹಾಕ್ಲತ್ತನಂತಲ್ರಿ ಮತ್ತ ಯಾವ್ರಿ? 2000 ರೂಪಾಯಿ ಗೃಹಲಕ್ಷ್ಮಿದು. ಅದ್ರ ಮೇಲೆ ಜಿಂದಗಿ ನಡೆದಲ್ರಿ. ಬಸ್ ಫ್ರೀ ಮಾಡ್ಯಾನ. ಮತ್ತೆ ಬಸ್ ಫ್ರೀ ಮಾಡ್ಯಾನ. ಹಾಗೆ ಇರ್ಬೇಕಂತ್ರಿ ಮುಂದಿನ ಜನ್ಮ. ಏನೋಪ್ಪ ಬಸ್ ಫ್ರೀ ಮಾಡ್ಯಾನ. 2000 ರೂಪಾಯಿ ಕಟ್ಟನ. ಮತ್ತೆ ಮತ್ತೆ ಏನಿಲ್ಲ ಗ್ಯಾಸ್ ಫ್ರೀ ಮಾಡ್ಯಾನ. ಗ್ಯಾಸ್ ಬಂದೇ ನಮ್ಮ ಅಂಟಿ ಚಂದಾರ ಇಲ್ರಿ ಊಟ ಮಾಡ್ರಿ. ನೀವು ವಿಡಿಯೋ ಬರ್ತದೆ ನೋಡ್ರಿ ಯೂಟ್ಯೂಬ್ದಾಗ ರಾತ್ರಿ ನೋಡ್ರಿ. ಯಾಕ್ರಿ ಯೂಟ್ಯೂಬ್ದಾಗ ನೋಡ್ರಿ ಬರ್ತದೆ ನೋಡ್ರಿ. ಈಗ ರಾತ್ರಿಗೆ ಬಿಡ್ತಾರೆ. ಹಾಂ ರೀ. ಇದು ನಮ್ಮ ಫಿಲ್ಟರ್ ವಾಟರ್ ಹಂಗದ ನೋಡ್ರಿ. ಓ ಮೈ ಗಾಡ್ ಹಿಂಗದ ನೋಡ್ರಿ.